ಭೋಗಿ ಹಬ್ಬದ ಪಲ್ಯ ಮಾಡೋಣವಾ? 7 ಥರದ ಕಾಳು 7 ಥರದ ಸೊಪ್ಪನ್ನು ಹಾಕಿ ಮಾಡುವಂತಹ ಪಲ್ಯ ಇದೆಯಲ್ಲ, ನಮಗೆ ಯಾವಾಗಲೂ ಇದನ್ನು ಮಾಡಿಕೊಳ್ಬೇಕು ಅನಿಸೋದಿಲ್ಲ. ಈ ಒಂದು ಸಂಕ್ರಮಣದಲ್ಲಿ ಮಾಡುವಂತಹ ಪಲ್ಯ ಇದೆಯಲ್ಲ, ಸಖತ್ ರುಚಿ ಇರುತ್ತೆ. ಬನ್ನಿ ನಾವು ಈ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈ ಪಲ್ಯ ಮಾಡಲಿಕ್ಕೆ 6 ಥರದ ಒಣಕಾಳು ಬೇಕಾಗುತ್ತೆ. ಎಲ್ಲವನ್ನು ಸಣ್ಣ ಸಣ್ಣ ಕಪ್ಪಲ್ಲಿ ತೊಗೊಂಡಿದ್ದೀನಿ, ನೆನೆಸಿದರೆ ಜಾಸ್ತಿ ಆಗುತ್ತೆ. ಮೊದಲನೇದಾಗಿ ಅರ್ಧ ಕಪ್ ಬಟಾಣಿ, ಅರ್ಧ ಕಪ್ ಕಡಲೆಕಾಳು, ಅರ್ಧ ಕಪ್ ಅಲಸಂದಿ ಕಾಳು, ಅರ್ಧ ಕಪ್ ಅವರೆಬೇಳೆ ಹಾಗೂ ಅರ್ಧ ಕಪ್ಪು ಕಡಲೆಬೇಳೆ ತೊಗೊಂಡು ಇದನ್ನು 4 ರಿಂದ 5 ಅವರ್ ಚೆನ್ನಾಗಿ ನೆನೆಸಬೇಕು. ಇದನ್ನು ತೊಳೆದ್ಬಿಟ್ಟು ನೆನೆಸ್ಕೊಳ್ಳೋಕೆ ಇಟ್ಟಿದ್ದೀನಿ. ಕಾಳು ಮತ್ತು ಸೊಪ್ಪನ್ನು ಬಳಸಿ ಮಾಡೋದ್ರಿಂದ ಒಂದು 6 ಥರದ ಸೊಪ್ಪನ್ನು ತೊಗೊಂಡಿದ್ದೀನಿ. ಸಬ್ಬಕ್ಕಿ, ಚಿಲ್ಕರ್ವೆ, ದಂಟು ಮತ್ತು ಮೆಂತ್ಯ, ಪಾಲಕ್ ಸೊಪ್ಪು, ಚಕೋತ ಸೊಪ್ಪು ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಂದು ಕಾಳು ಕೂಡ ನೆಂದಿದೆ. ಮತ್ತು ಅದ್ರ ಜೊತೆಗೆ ಒಂದು ಅರ್ಧ ಬೌಲ್ ಹಸಿ ಅವರೆಕಾಳು ಹಾಕ್ತಾಯಿದ್ದೀನಿ. ಅದರ ಜೊತೆಗೆ ಕಬ್ಬಿನ ಪೀಸ್ ಮಾತ್ರ ಹಾಕ್ತಾಯಿದ್ದೀನಿ. ಈ ಒಂದು ಹಬ್ಬಕ್ಕೆ ಕಬ್ಬಿನ ಪೀಸ್ ಹಾಕಿ ಮಾಡೋ ಗೊಜ್ಜು ಸಖತ್ತಾಗಿರುತ್ತೆ. ನಾನು ಗೆಣಸು ಹಾಕ್ತಾಯಿಲ್ಲ, ಗೆಣಸು ಹಾಕಿದರೆ ಸ್ವೀಟ್ ಆಗಿಬಿಡುತ್ತೆ, ಹಾಗಾಗಿ ಗೆಣಸು ತೊಗೊಂಡಿಲ್ಲ. ಇಲ್ಲಿ ನಾನು ಕುಕ್ಕರ್ ತೊಗೊಂಡಿದ್ದೀನಿ. ನೆನೆಸಿರುವ ಕಾಳನ್ನು ಹಾಕ್ಕೊಳ್ಳೋಣ. ಮೊದಲು ನೆನೆಸಿರೋ ಕಾಳನ್ನು ಹಾಕಿ ನಂತರ ಮೇಲೆ ಸೊಪ್ಪನ್ನು ಹಾಕಬೇಕು. ಕಾಳು ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ. ತೊಗೊಂಡಿರುವ ಒಬ್ಬೊಬ್ಬರು ಸಪ್ರೇಟಾಗಿ ಬೇಯಿಸ್ತಾರೆ, ನಾನು ಒಂದೇ ತೊಗೊಂಡಿದ್ದೀನಿ. ಇದಕ್ಕೆ ಅವರೆಕಾಳು ಮತ್ತು ಬೀನ್ಸನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಬೌಲ್ ಬೀನ್ಸ್ ಹಾಕ್ತಾಯಿದ್ದೀನಿ. 1-2 ರಿಂದ 3 ಹಸಿಮೆಣಸಿನಕಾಯಿ ಮುರಿದು ಹಾಕಿದ್ದೀನಿ. ಕಬ್ಬು ಪೀಸ್ ಹಾಕ್ತಾಯಿದ್ದೀನಿ. ಕಬ್ಬು ಪೀಸ್ ಹಾಕೋದ್ರಿಂದ ಸ್ವೀಟ್ ಇರುತ್ತೆ, ಹಾಗಾಗಿ ನಾನು ತರಕಾರಿ ಕ್ಯಾರೆಟ್ ಎಲ್ಲ ಹಾಕ್ತಾಯಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹುಣಸೆಹಣ್ಣಿನ ಹುಳಿ ಕೂಡ ಇವಾಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ನೀರನ್ನು ಕೂಡ ಹಾಕಿ ಇದನ್ನು 4 ರಿಂದ 5 ವಿಶಿಲ್ ನಾವು ತೊಗೊಳ್ಳೋಣ. ಯಾಕಂದರೆ ಒಣಕಾಳು ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದು. ಈಗ 4 ರಿಂದ 5 ವಿಶಿಲ್ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬೆಂದಿದೆ. ಕೋಲ್ ತಗೊಂಡು ಚೆನ್ನಾಗಿ ಈ ರೀತಿ ಮಸ್ಕೊಳ್ಬೇಕು. ಜಾಸ್ತಿ ನೈಸಾಗಿ ಮಸಿಬಾರ್ದು, ಸುಮ್ಮನೆ ಈ ರೀತಿ ಕಾಳು ಸೊಪ್ಪು ಮಿಕ್ಸ್ ಆಗೋ ಥರ ಈ ರೀತಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಇದಕ್ಕೆ ಒಂದು ಸಿಂಪಲ್ ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು. ಖಾರ ಒಳ್ಳೆ ರುಚಿ ಕೊಡುತ್ತೆ. 1 ಚಮಚ ಜೀರಿಗೆ, ಖಾರಕ್ಕೆ ತಕ್ಕ ಹಾಗೆ ಒಂದು 6 ರಿಂದ 7 ಹಸಿಮೆಣಸಿನಕಾಯಿ ಸಣ್ಣದು ಹಾಕಿದ್ದೀನಿ. ತುಂಬ ಖಾರ ಇದೆ, ಹಾಗಾಗಿ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ತರಿ ಪೇಸ್ಟ್ ಆದರೆ ಸಾಕಾಗುತ್ತೆ. ಜೀರಿಗೆ ಜೊತೆಗೆ ಹಸಿಮೆಣಸಿನಕಾಯಿ ಮಸ್ತ್ ಫ್ಲೇವರ್ ಇರುತ್ತೆ. ಈ ಒಂದು ಪಲ್ಯಕ್ಕೆ ಇದೇ ಒಂದು ಖಾರನೇ, ಈ ಹಸಿ ಖಾರನೇ ಸಖತ್ ರುಚಿ ಕೊಡುತ್ತೆ. ಈಗ ಕುಕ್ಕರ್ ತೊಗೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. 3 ರಿಂದ 4 ಚಮಚದಷ್ಟು ಎಣ್ಣೆಯನ್ನು ಹಾಕಿ 1 ಚಮಚ ಜೀರಿಗೆ, ಅರ್ಧ ಚಮಚ ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಬೆಳ್ಳುಳ್ಳಿನ ದಪ್ಪ ಗೆಡ್ಡೆಯನ್ನು ಬಿಡಿಸಿಟ್ಕೊಂಡಿದ್ದೆ ಜಜ್ಜಿ ಹಾಕಿದ್ದೀನಿ. ಇದರ ಫ್ಲೇವರ್ ಸಖತ್ತಾಗಿರುತ್ತೆ. ಮೊದಲು ಬೆಳ್ಳುಳ್ಳಿ ಹಾಕಿ ನಂತರ ಹಸಿ ಖಾರವನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ 2 ನಿಮಿಷ ಇದೇ ರೀತಿ ಫ್ರೈ ಮಾಡ್ಕೊಳ್ಬೇಕು. ಹಸಿ ಅಂಶ ಹೋಗೋವರೆಗೂ ಇದನ್ನು ಫ್ರೈ ಮಾಡಿ. ಈಗ 2 ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿ ಸ್ವಲ್ಪ ಸ್ಪ್ರಿಂಗ್ ಆನಿಯನನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಎಳೆ ಸ್ಪ್ರಿಂಗ್ ಆನಿಯನ್ ಜೊತೆಗೆ ಸೇರಿಸಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದಕ್ಕೆ 2 ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಗ್ಗರಣೆಯಲ್ಲಿ ಚೆನ್ನಾಗಿ ಮಸಾಲ ಮಿಕ್ಸ್ ಆಗಬೇಕು, ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಈಗ ರುಚಿಗೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ಸೊಪ್ಪು ಬೇಯಿಸುವಾಗ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ರೆಡಿ ಆಯಿತು. ಈಗ ಬೇಯಿಸಿರುವ ಸೊಪ್ಪು ಮತ್ತು ಕಾಳನ್ನು ಹಾಕ್ತಾಯಿದ್ದೀನಿ. ಹಾಕಿ 1-2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಮನೆಯಲ್ಲಿ ನಾವು ಡೈಲಿ ಈ ಪಲ್ಯಗಳನ್ನು ಯಾವತ್ತಾದರೂ ಬೇಕು ಅಂದಾಗ ಮಾಡ್ಕೊಳ್ಳೋದಿಲ್ಲ, ಸಂಕ್ರಮಣದಲ್ಲಿ ಮಾತ್ರ ಇದನ್ನು ಮಾಡಬೇಕು ಅನಿಸುತ್ತೆ. ಈ ಪಲ್ಯ ರೆಡಿಯಾಗುವಾಗ ಕೆಲವರು ಹುಳಿ ಹಾಕ್ತಾರೆ. ನಾನು ಮೊದಲೇ ಸೊಪ್ಪು ಬೇಯಿಸುವಾಗಲೇ ಹುಳಿಯನ್ನು ಹಾಕಿದ್ದೆ. ಬೆಲ್ಲವನ್ನು ಬೇಡ ಅನಿಸುತ್ತೆ, ಯಾಕಂದರೆ ನಾನು ಕಬ್ಬಿನ ಪೀಸ್ ಹಾಕಿರೋದ್ರಿಂದ ಬೆಲ್ಲ ಹಾಕೋದು ಬೇಡ. ಬೇಕು ಅನಿಸಿದರೆ ನೀವು ಬೆಲ್ಲವನ್ನು ಬಳಸ್ಬೋದು. ಈಗ ಚೆನ್ನಾಗಿ ಕುದೀತಾ ಇದೆ, ಘಮಘಮ ಅಂತ ಫ್ಲೇವರ್ ಬರ್ತಾ ಇದೆ. ನಮ್ಮ ಭೋಗಿ ಹಬ್ಬದ ಪಲ್ಯ ರೆಡಿಯಾಯಿತು. ಇದಕ್ಕೆ ಒಂದು ಅರ್ಧ ಬಟ್ಟಲಾಗುವಷ್ಟು ನಾಟಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಇವಾಗ ಪ್ಲೇಟ್ ಮುಚ್ಚಿಬಿಟ್ರೆ ಘಮಘಮ ಅನ್ನುವ ಭೋಗಿ ಹಬ್ಬದ ಪಲ್ಯ ರೆಡಿಯಾಯಿತು. ಇದನ್ನು ಜೋಳದ ರೊಟ್ಟಿಗಾಗಿರ್ಬೋದು, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಒಂದು ಒಳ್ಳೆ ರುಚಿ ಇರುತ್ತೆ. ಇದನ್ನು ಹಬ್ಬದಾಗ ಅಷ್ಟೇ ಅಲ್ಲ, ನೀವು ಯಾವಾಗ ಬೇಕು ಅನಿಸಿದಾಗೆಲ್ಲ ನೀವು ಈ ಒಂದು ಭೋಗಿ ಹಬ್ಬದ ಪಲ್ಯವನ್ನು ರೆಡಿ ಮಾಡ್ಕೊಳ್ಬೋದು. ತಿನ್ಬೇಕು ಅನಿಸಲ್ಲ. ಈ ಹಬ್ಬದಲ್ಲಿ ಮಾತ್ರ ಇದನ್ನು ಮಾಡಿಲ್ಲ ಅಂದರೆ ಪೂರ್ತಿನ ಆಗೋದಿಲ್ಲ ಹಬ್ಬ. ಕಬ್ಬಿನ ಪೀಸ್ ಹಾಕಿರೋದ್ರಿಂದನೇ ಒಂದು ಡಿಫ್ರೆಂಟ್ ರುಚಿ ಇರುತ್ತೆ.
ಕೆಲವರು ಗೆಣಸು ಯೂಸ್ ಮಾಡ್ತಾರೆ. ಗೆಣಸು ಹಾಕಿದರೆ ಜಾಸ್ತಿ ಸ್ವೀಟ್ ಆಗಿಬಿಡುತ್ತೆ, ಹಾಗಾಗಿ ನಾನು ಗೆಣಸನ್ನು ಹಾಕಿಲ್ಲ. ಇವತ್ತಿನ ಭೋಗಿ ಹಬ್ಬದ ಪಲ್ಯ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಮತ್ತೆ ನಾಳೆಯ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದ.